ಓಂ ಹಂಗ್ ಅಂಗಾರಕಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕುಜ ಧನುರ್ ರಾಶಿಗೆ ಪ್ರವೇಶ ಆಗಿದೆ. ಮುಂಚೆನೇ ಜನವರಿ 16ನೇ ತಾರೀಕುವರೆಗೂ ಕೂಡ ಕುಜ ಫಲ ಕೊಡ್ತಾನೆ. ಯಾರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಕುಜ ಇರ್ತಾನೆ ನಾವು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ. ಹಾಗೆ ನಿಮ್ಗೆ ಯಾವುದೇ ದಶಾಭುಕ್ತಿ ಅಂತರ್ಭುಕ್ತಿ ನಡೀಲಿ, ಗೋಚಾರದಲ್ಲಿ ಕುಜುನ್ ನಕ್ಷತ್ರದಲ್ಲಿದ್ದರೂ ಕೂಡ ನಿಮಗೆ ಈ ಫಲ ಬರ್ತಕ್ಕಂಥದ್ದು. ಉಳಿದಿದ್ದು 70 to 80% ನಿಮ್ಮ ಜಾತಕ ಇದು ಅದಕ್ಕೆ ಆ್ಯಡ್ ಆನ್ ಆಗುತ್ತೆ ಗೋಚಾರ ಫಲ ಅಂತಕ್ಕಂಥದ್ದು. ಓಕೆ, ಸೊ ಒಂದು ಸತ್ಯ ಏನು ಅಂದರೆ, ಕುಜ ಭೂಮಿಕಾರಕ ಗ್ರಹ ಅಂತ ಕರೀತಾರೆ. ಜೀವನದಲ್ಲಿ ಒಳ್ಳೆ ಲ್ಯಾಂಡ್ಸ್ ತೊಗೋಬೇಕು, ಪ್ರಾಪರ್ಟಿ ಮಾಡಬೇಕು ಅಂದರೆ ಜಾತಕದಲ್ಲಿ ಕುಜ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಕಾಂಬಿನೇಷನ್ ವಿತ್ ಕುಜ ಚೆನ್ನಾಗಿದ್ದರೆ ಯೋಗ ಜಾಸ್ತಿ. ಬರೀ ಕುಜ ಚೆನ್ನಾಗಿದ್ದರೆ ಮೀಡಿಯಮಾಗಿ ಕೊಡ್ತಾನೆ, ಕಾಂಬಿನೇಷನ್ ಇದ್ದರೆ ಡಬಲ್ ಪ್ರಾಫಿಟ್. ಬಟ್ ಯಾವ್ಯಾವ ಥರ ಯೋಗ ಸ್ಟ್ರಾಂಗ್ ಆಗಿದೆ ಇದು ದಶಾಭುಕ್ತಿಗಳಲ್ಲೇ ಬಂದ್ಬಿಡುತ್ತೆ. ನಿಮಗೆ ಪ್ರಾಪರ್ಟಿ ಯೋಗ ಚೆನ್ನಾಗಿದೆಯಾ, ಮದುವೆ ಯೋಗ ಚೆನ್ನಾಗಿದೆಯಾ, ದುಡ್ಡಿನ ಯೋಗ ಚೆನ್ನಾಗಿದೆಯಾ, ಯಾವುದಾದ್ರೂ ಒಂದು ಯೋಗ ಇರುತ್ತೆ. ಅಥವಾ ಎಲ್ಲವೂ ಚೆನ್ನಾಗಿರ್ಬೋದು, ಅಥವಾ ಎಲ್ಲವೂ ಚೆನ್ನಾಗಿಲ್ಲದೇ ಇರ್ಬೋದು. ಕುಜನಲ್ಲೇ ನೆಗೆಟಿವ್ ಕಾಂಬಿನೇಷನ್ ಬಂದರೆ ಪ್ರಾಪರ್ಟಿನ ಮಾರಾಕ್ತಾರೆ, ಸಾಲ ಮಾಡ್ಕೋತಾರೆ. ಪಾಸಿಟಿವ್ ಬಂದರೆ ತಗೋತಾ ಇರ್ತಾರೆ, ಅದರಿಂದ ರೆಂಟಲ್ ಇನ್ಕಮ್ ಎಲ್ಲ ಬರ್ತಾ ಇರುತ್ತೆ. ಇದು ಕುಂಡಲಿ ಪ್ಲಸ್ ದಶಾಭುಕ್ತಿ 9 ಗ್ರಹ ಇಷ್ಟರಲ್ಲೂ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಅದು ಡಿಫ್ರೆಂಟ್ ಕ್ರೈಟೇರಿಯಾ. ಸೊ ಇವಾಗ ಗೋಚಾರ ಫಲ ನೋಡೋಣ 12 ಲಗ್ನಕ್ಕೂ. ಫಸ್ಟ್ ಒನ್ ಮೇಷಲಗ್ನ. ಮೇಷಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್. ಜಾಬ್ ಮಾಡೋರಿಗೆ ಮೀಡಿಯಮ್, ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಿಸ್ನೆಸ್ ಮಾಡೋರಿಗೆ ಮೀಡಿಯಮ್ ಆಗಿ ಹಣ ಬರುತ್ತೆ. ಮದುವೆ ಜೀವನ ಸಾಧಾರಣವಾಗಿದೆ. ಹಿರಿಯರಿಂದ ಮದುವೆ ಸೆಟ್ ಆಗುತ್ತೆ, ಬಟ್ ಅಬ್ಸ್ಟೆಕಲ್ಸ್ ಜಾಸ್ತಿ ಇದೆ. ಬಟ್ ಹಿರಿಯರ ಮೇಲೆ ಡಿಪೆಂಡು, ಅದು ವಿಲ್ಲನ್ನೂ ಆಗ್ಬೋದು ನಿಮಗೆ ಈ ತಿಂಗಳು. ಹಿರಿಯರುಗಳು ಅದು ಮಾಡ್ಕೊ ಇದು ಮಾಡ್ಕೊ, ನಿಮ್ಗೆ ಇಷ್ಟ ಇಲ್ಲ ಅಂದರೂ ಮಾಡ್ಕೊ, ಸ್ವಲ್ಪ ಈ ರೀತಿ ತೋರಿಸ್ತಾ ಇದೆ. ಬೇಕಾದ್ರೆ ಬೈಕೇನೆ ಒಪ್ಕೋಬೋದು, ಆ ಥರ ಒಂದು ಕಾಂಬಿನೇಷನ್ಸ್ ಇದೆ. ಅಥವಾ ಕೆಲವು ಹಿರಿಯರಿಂದನೇ ಕ್ಯಾನ್ಸಲ್ ಕೂಡ ಆಗುತ್ತೆ. ತ್ರಿಶಂಕು ಸ್ಥಿತಿ ಅಂತ ಹೇಳ್ಬೋದು. ಎಂಡ್ ಆಫ್ ದಿ ಡೇ ಒಳ್ಳೆಯದಾಗುತ್ತೆ, ಆದರೆ ಅಬ್ಸ್ಟೆಕಲ್ ಬಂದೇ ಒಳ್ಳೆಯದಾಗೋದು. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಏನೇ ಸಮಸ್ಯೆ ಇರಲಿ ಕ್ಲಿಯರ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ನೆಕ್ಸ್ಟ್ ವೃಷಭ ಲಗ್ನ. ಕೋಪ ತುಂಬ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ವೃಷಭ ಲಗ್ನ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಹೆದರಿಕೋಬೇಡಿ, ಸ್ವಲ್ಪ ನೋಡ್ಕೊಂಡು ಓಡಾಡಿ. ಜಗಳ, ಒಡೆದಾಟ, ಕಿತ್ತಾಟ, ಅವಮಾನ ಅಪವಾದಗಳು ಆಗ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ತೋರಿಸ್ತಾ ಇದೆ. ಕೋಪ ಕಂಟ್ರೋಲ್ ಇಟ್ಕೊಂಬಿಡಿ, ಇಲ್ಲಾಂದರೆ ತಪ್ಪು ಮಾಡೋಕ್ಕೆ ಹೋಗ್ಬಿಡಿ. ತಪ್ಪು ಮಾಡೋಕ್ಕೆ ಹೋದರೆ ಸಿಗಾಕೋತೀರ ಈ ತಿಂಗಳಲ್ಲಿ. ಏಕೆಂದರೆ ಕುಜ ರಫ್ ಪ್ಲ್ಯಾನೆಟ್ಟು, ಜಗಳದ ಪ್ಲ್ಯಾನೆಟ್ ಅಂತ ಕರೀತಾರೆ, ಜಗಳ ಮಾಡಿಸುತ್ತೆ. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ತುಂಬ ಅಬ್ಸ್ಟೆಕಲ್ ಇದೆ, ಓದೋಕ್ಕೆ ಮನಸ್ಸಾಗಲ್ಲ. ಜಾಬ್ ಮಾಡೋರಿಗೆ ತುಂಬ ಕಿರಿಕಿರಿ, ಸ್ಟ್ರೆಸ್ಸು, ಅಯ್ಯೋ ಜಾಬ್ ಆಗುತ್ತೋ ಇಲ್ವೋ ಟೆನ್ಷನಲ್ಲಿ ಬಿದ್ದಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಜಾಬಲ್ಲಿರೋರಿಗೆ ನಾನು ತಪ್ಪು ಮಾಡಿಲ್ಲ ಅಂದರೂ ಕಿರಿಕಿರಿ ಕೊಡ್ತಾರೆ, ನಾನು ಒಳ್ಳೆ ಥರ ಜಾಬ್ ಮಾಡಿದರೂ ಕೂಡ ನಂಗೆ ಪ್ರಮೋಷನ್ ಕೊಡಲ್ಲ, ಬಾಧೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ. ಸಹಪಾಠಿಗಳಿಂದ ಮೋಸ ಹೋಗ್ತಕ್ಕಂಥದ್ದು. ಹಾಗೆ ಮದುವೆ ಜೀವನದಲ್ಲಿ ತುಂಬ ತಾತ್ಕಾಲಿಕ ಸಪ್ರೇಷನ್ಗಳು, ಒಡೆದಾಟ, ಕಿತ್ತಾಟ ತೋರಿಸ್ತಾ ಇದೆ. ಸಮಾಧಾನವಾಗಿರಿ. ಹೊಸ್ತಾಗಿ ಹುಡುಕ್ತಾ ಇರೋದು ಸಟ್ಟೆ ಆಗಲ್ಲ. ಎಷ್ಟೇ ಆಫರ್ಸ್ ಬಂದರೂ ನಿಮ್ಮ ಹತ್ರ ಕಿತ್ಕೊಳ್ಳೋಕ್ಕೆ ಬಂದಿರ್ತಾರೆ, ಅಥವಾ ನಮಗೆ ಸುಳ್ಳು ಹೇಳಿದ್ರು, ಮೋಸ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ಒಂದು ವಿಚಾರಗಳೇ ಜಾಸ್ತಿ ಆಗುತ್ತೆ ಈ ತಿಂಗಳಲ್ಲಿ. ಹಾಗೆ ಆರೋಗ್ಯ ಚೆನ್ನಾಗಿಲ್ಲ. ತಲೆನೋವು, ಹೀಟು, ಗ್ಯಾಸ್ಟಿಕ್ಕು, ವಿಪರೀತಕ್ಕೆ ಹೋಗ್ತಕ್ಕಂಥದ್ದು, ಲೈಟಾಗಿ ಆಕ್ಸಿಡೆಂಟ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ನೋಡ್ಕೊಳ್ಳಿ. ಮೂಳೆ ಮುರಿತ ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್. ಬಿಸ್ನೆಸ್ಸಲ್ಲಿರೋರಿಗಂತೂ ದುಡ್ಡು, ಲಾಭವೋ ಲಾಭ, ರೈಟ್ಸ್ ಜಾಸ್ತಿ ತೋರಿಸ್ತಾ ಇದೆ. ಇದು ಗೋಚಾರ. ನಿಮ್ಮ ಜಾತಕದಲ್ಲೂ ಇದೇ ಕಾಂಬಿನೇಷನ್ ಇದ್ರೆ ಹಬ್ಬ. ಜಾತಕದಲ್ಲಿ ಡೌನ್ ಇದೆ ಅಂದಾಗ ಗೋಚಾರ ಅದ್ರ ಪವರ್ ಕೆಪಾಸಿಟಿ ಎಷ್ಟಿದೆ ಅದು ಕೊಟ್ಬಿಟ್ಟು ಹೋಗುತ್ತೆ. ಹಾಗೆ ಮದುವೆ ಜೀವನ ಎಕ್ಸಲೆಂಟ್ ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಮದುವೆ ಫಿಕ್ಸ್ ಆಗುತ್ತೆ ಸಾಧ್ಯತೆ. ಹಾಗೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪಿದ್ರೆ ಸ್ವಲ್ಪ ಮಾಡ್ಕೊಳ್ಳಿ. ಜಾಬಲ್ಲಿರೋರಿಗೆ ಎಕ್ಸಲೆಂಟು, ಜಾಬ್ ಸಿಗೋ ಪಾಸಿಬಿಲಿಟೀಸ್ ಹೈ ಕರ್ಕಾಟಕ. ಸೊ ಹಾಗೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ, ಗಲಾಟೆಗಳು, ಕೋರ್ಟ್ ಕೇಸ್ಗಳು, ಸಪ್ರೇಷನ್ಗಳು ಜಾಸ್ತಿ ತೋರಿಸ್ತಾ ಇದೆ. ಅಥವಾ ಸ್ವಲ್ಪ ಕೋಪ ಕಂಟ್ರೋಲ್ ಇಟ್ಕೊಳ್ಳಿ. ಅಥವಾ ಕೋರ್ಟ್ ಕೇಸಲ್ಲಿದ್ದರೆ ಡಿವೋರ್ಸು ತೋರಿಸ್ತಾ ಇದೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಸಟ್ಟೆ ಆಗಲ್ಲ, ಮುರಿದು ಬಿದ್ದೋಗುತ್ತೆ. ಇಂಟ್ರೆಸ್ಟೇ ಇರಲ್ಲ. ಇಂಟ್ರೆಸ್ಟ್ ಬಂದರೆ ಅವ್ರಿಷ್ಟ ಆಗಲ್ಲ. ಎಲ್ಲ ಇದ್ದರೆ ಸಿಚುವೇಷನ್ನೇ ಸಪೋರ್ಟ್ ಮಾಡಲ್ಲ. ಸೊ ದುಡ್ಡಿನ ಕಡೆ, ಜಾಬ್ ಕಡೆ ನಿಮ್ಮ ಮೈಂಡ್ ಫೋಕಸ್ ಆಗ್ತಕ್ಕಂಥದ್ದು ಕರ್ಕಾಟಕ ಲಗ್ನದವರಿಗೆ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಕೆಡ್ತಕ್ಕಂಥದ್ದಿದೆ. ನೆಕ್ಸ್ಟ್
ಸಿಂಹಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಸ್ವಲ್ಪ ಕಿರಿಕಿರಿ ತೋರಿಸ್ತಾ ಇದೆ, ಜಾಬಲ್ಲಿ ಸ್ವಲ್ಪ ಸಮಾಧಾನ ಇಲ್ಲ. ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ ಆಗೋಲ್ಲ, ದುಡ್ಡು ಸಾಧಾರಣವಾಗಿ ಬರುತ್ತೆ. ಮದುವೆ ಜೀವನದಲ್ಲಿ ಪೊಸೆಸಿವ್ನೆಸ್ಸಿಂದ ಸ್ವಲ್ಪ ಜಗಳ ಆಡ್ತಕ್ಕಂಥದ್ದು, ಲವ್ ಕ್ರಶ್ ಜಾಸ್ತಿ ಆಗುತ್ತೆ, ತುಂಬ ಮಾತಾಡ್ತಕ್ಕಂಥದ್ದು, ಬೀಳ್ತಕ್ಕಂಥದ್ದು ಸಿಂಹಲಗ್ನದವರಿಗೆ ತೋರಿಸ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ವಿಚಾರದ ಜಗಳ ಬರುತ್ತೆ, ಮೇಂಟೈನ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಅತಿರೇಕಕ್ಕೆ ಹೋಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಿಂಹಲಗ್ನ. ನೆಕ್ಸ್ಟ್ ಕನ್ಯಾ ಲಗ್ನದವರಿಗೆ ಎಜುಕೇಷನ್ ಉತ್ತಮವಾಗಿದೆ. ಜಾಬಲ್ಲಿರೋರಿಗೆ ಮೈಂಡ್ ಡಿಪ್ರೆಷನ್ನು, ಆಲಸ್ಯ, ಲೇಸಿನೆಸ್ಸು ಜಾಸ್ತಿ ಆಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ಬರುತ್ತೆ ಹಣ. ಮದುವೆ ಜೀವನದಲ್ಲಿ ಸ್ವಲ್ಪ ಬೋರು, ಕಿತ್ತಾಟ, ಎಮೋಷನ್ಸಿಗೆ ಬೆಲೆ ಕೊಡಲ್ಲ ಅಂತ ಸ್ವಲ್ಪ ಕೋಪಗಳು, ಸ್ವಲ್ಪ ಪ್ರೀತಿ ಕಳ್ಕೊಳ್ತಕ್ಕಂಥದ್ದು, ಇಲ್ಲ ತಾಯಿಯಿಂದ ಸಮಸ್ಯೆ, ಅತ್ತೆಯಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು ಮದುವೆಯಲ್ಲಿ ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇದ್ರೂ ಸೆಟ್ ಆಗೋಲ್ಲ, ಇಂಟ್ರೆಸ್ಟ್ ಆಗೋಲ್ಲ, ಸುಮ್ಮನೆ ತಾಯಿಗೋಸ್ಕರ ಅವ್ರು ಕೆಟ್ಟದ್ದು ತೋರಿಸಿದ್ರು ಒಪ್ಕೋಬೇಕು, ಆ ರೀತಿ ಸಿಚುವೇಶನ್ಸ್ ಬರುತ್ತೆ. ಆರೋಗ್ಯನೂ ಚೆನ್ನಾಗಿಲ್ಲ ಕನ್ಯಾ ಲಗ್ನ, ವೆರಿ ಡೇಂಜರಸ್ ಸಿಚುವೇಶನ್. ತಲೆನೋವು, ಗ್ಯಾಸ್ಟ್ರಿಕ್ಕು, ಸ್ವಲ್ಪ ಪೆಟ್ ಮಾಡ್ಕೊಳ್ತಕ್ಕಂಥದ್ದು, ಲೈಟಾಗಿ ಆಕ್ಸಿಡೆಂಟ್ ಕಾಂಬಿನೇಷನ್ಸು ಇಷ್ಟು ತೋರಿಸಿದೆ. ಡಿಪ್ರೆಷನ್ ಕಾಂಬಿನೇಷನ್ನು ತೋರಿಸಿದೆ, ಸಮಾಧಾನವಾಗಿರಿ. ನೆಕ್ಸ್ಟ್ ತುಲಾ ಲಗ್ನದವ್ರಿಗೆ ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ. ಮಾತಿನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಮಾತಾಡೋದು, ಜೋರಾಗಿ ಮಾತಾಡೋದು ಸ್ವಲ್ಪ ಅದು ಎಲ್ಲೋ ಒಂದು ಕಡೆ ಆ ಕಡೆ ಈ ಕಡೆ ಆಗುತ್ತೆ, ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಸ್ವೀಟಾಗಿ ಮಾತಾಡಿದರೆ ಎಕ್ಸಲೆಂಟು, ಖಾರವಾಗಿ ಮಾತಾಡಿದರೆ ಮೀಡಿಯಮ್ ಎಕ್ಸಲೆಂಟ್. ಸೊ ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಜಾಬಲ್ಲಿರೋರಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಎಫರ್ಟ್ ಜಾಸ್ತಿ ಆಗಬೇಕು. ಬಿಸ್ನೆಸ್ಸಲ್ಲಿರೋರಿಗೆ ತುಂಬ ಎಫರ್ಟ್ ಹಾಕಿದರೆ ಲಾಭಾಂಶ, ಎಫರ್ಟ್ ಇಲ್ಲ ಅಂದರೆ ಸಾಧಾರಣ. ಮದುವೆ ಜೀವನ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ತೋರಿಸ್ತದೆ. ಎಂಗೇಜ್ಮೆಂಟ್ ಮಾತುಕತೆ, ಮದುವೆ ಮಾತುಕತೆ ಈ ಒಂದು ತಿಂಗಳಲ್ಲಿ ಆಗ್ತಕ್ಕಂಥದ್ದು. ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಚೆನ್ನಾಗಿದೆ ಹುಡುಕಿ. ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಕಮ್ಯುನಿಕೇಷನ್ ನೋಡ್ಕೋಬೇಕು, ಸಣ್ಣ ಪುಟ್ಟ ವಾಗ್ವಾದ, ಬಟ್ ನೋ ಪ್ರಾಬ್ಲಮ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟು ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್, ಜಾಬಲ್ಲಿರೋರಿಗೆ ಎಕ್ಸಲೆಂಟ್, ಬಿಸ್ನೆಸ್ಸಲ್ಲಿರೋರಿಗೆ ಅತ್ಯುತ್ತಮ, ತುಂಬ ಚೆನ್ನಾಗಿ ದುಡ್ಡು ಬರುತ್ತೆ, ಲಂಸಮ್. ಮದುವೆ ಜೀವನದಲ್ಲಿ ಗಲಾಟೆ ಕಡಿಮೆ ಆಗುತ್ತೆ. ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಸೆಟ್ ಆಗೋ ಸಾಧ್ಯತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ತುಂಬ ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಅದು ಹಣಕಾಸಿನ ವಿಚಾರಕ್ಕಾಗಿರ್ಬೋದು, ವ್ಯಕ್ತಿ ಮೇಲಾಗಿರ್ಬೋದು, ವಿಪರೀತಕ್ಕೆ ಹೋಗುತ್ತೆ. ಜಾಬ್ ಕಳ್ಕೊತೀರಾ, ಇಲ್ಲ ದುಡ್ಡು ಕಳ್ಕೊತೀರಾ, ಸ್ವಲ್ಪ ಕೇರ್ಫುಲ್ ಆಗಿರಿ. ಎಜುಕೇಷನ್ ಫೋಕಸ್ ಮಾಡಲ್ಲ, ಡೌನ್ ಇದೆ. ಜಾಬು ತುಂಬ ಕಿರಿಕಿರಿ, ಅವ್ರು ತೆಗೆದಾಕ್ತಾರೆ, ಇಲ್ಲ ನೀವೇ ಬಿಟ್ಬಿಡ್ತೀರಾ, ಒಟ್ಟು ಕಿರಿಕಿರಿ. ಹಾಗೆ ಬಿಸ್ನೆಸ್ಸು ಸಿಕ್ಕಾಬಟ್ಟೆ ಲಾಸು, ತನಗೆ ತಾನೇ ಹೋಗಿ ಗುಂಡಿಗೆ ಬೀಳೋದು ಅಂತಾರಲ್ಲ, ಈ ತಿಂಗಳು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ, ಆ ಕಾಂಬಿನೇಷನ್ಸ್ ತುಂಬ ಎಚ್ಚರ ವಹಿಸಬೇಕು. ಮದುವೆ ಜೀವನ ತುಂಬ ಕಿತ್ತಾಟ, ಸಪ್ರೇಷನ್ ಆಗೋ ಸಾಧ್ಯತೆ, ತುಂಬ ಗಲಾಟೆಗಳು ತೋರಿಸ್ತಾ ಇದೆ. ಮದುವೆಗೆ ಹುಡುಕ್ತಾ ಇದ್ದರೆ ತುಂಬ ಸೆಲೆಕ್ಟಿವ್ ಮೈಂಡು, ಇಂಥದ್ದೇ ಬೇಕು, ಅದು ಸೆಟ್ ಆಗ್ತಿಲ್ಲ, ಕ್ಯಾನ್ಸಲ್. ಆರೋಗ್ಯ ನ್ಯೂಟ್ರಲ್ ಆಗಿದೆ. ನೆಕ್ಸ್ಟ್ ಮಕರ ಲಗ್ನದವರಿಗೆ ಪ್ರಾಪರ್ಟಿ ತಗೊಳ್ಳೋರಿಗೆ, ಕಾರ್ ತಗೊಳ್ಳೋರಿಗೆ, ಬೈಕ್ ತಗೊಳ್ಳೋರಿಗೆ ಎಕ್ಸೆಟ್ರಾ, ಪ್ರಾಪರ್ಟಿ ಆ್ಯಂಡ್ ವೆಹಿಕಲ್ ಎಕ್ಸಲೆಂಟ್ ಟೈಮ್ ಇನ್ವೆಸ್ಟ್ಮೆಂಟ್. ಎಜುಕೇಷನ್ನು 50-50, ಒಂಥರ ಚೆನ್ನಾಗಿ ಓದ್ತೀರಾ, ಲೈಟಾಗಿ ಮರ್ತೋದಂಗಾಗುತ್ತೆ, ಮಾರ್ಕ್ಸ್ ಸ್ವಲ್ಪ ಕಡಿಮೆ ಬರ್ಬೋದು. ಜಾಬಲ್ಲಿರೋರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರುತ್ತೆ, ಕಿರಿಕಿರಿ ಹೆಚ್ಚಾಗಿರುತ್ತೆ, ಬಟ್ ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ. ದುಡ್ಡು ಬರ್ತಾ ಇರುತ್ತೆ, ಆದರೂ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ, ಸಡನ್ನಾಗಿ ಡೌನ್ ಆಗುತ್ತೆ, ಸ್ವಲ್ಪ ಅಪ್ಪು ಡೌನ್. ವಿತೌಟ್ ಇನ್ವೆಸ್ಟ್ಮೆಂಟ್ ಯಾರ್ಯಾರು ಮಾಡ್ತಾಯಿದ್ದಾರೆ ಸ್ವಲ್ಪ ಲಾಭಾಂಶ. ಮದುವೆ ಜೀವನದಲ್ಲಿ ಸ್ವಲ್ಪ ಸಪ್ರೇಷನ್ ತೋರಿಸ್ತಾ ಇದೆ, ಗಲಾಟೆಗಳು. ಮದುವೆಗೆ ಹುಡುಕ್ತಾ ಇರೋ ಸಟ್ಟೆ ಆಗಲ್ಲ. ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ, ಬಟ್ ವಾಸಿ ಆಗುತ್ತೆ. ನೆಕ್ಸ್ಟ್ ಕುಂಭಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮ, ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟು, ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ. ಬಿಸ್ನೆಸ್ಸಲ್ಲಿ ಸಿಕ್ಕಾಬಟ್ಟೆ ದುಡ್ಡು, ಎಫರ್ಟ್ ಹಾಕಿದ್ರಂತೂ ಹೆವಿ ದುಡ್ಡು. ಸ್ವಲ್ಪ ಬುದ್ಧಿ ಓಡಿಸ್ಬೇಕು ಅಂತ ಬಂದಿದೆ. ಎಫರ್ಟ್ ಕ್ರಿಯೇಟಿವಿಟಿ ಮಾಡೋರಿಗೆ, ಕಮಿಷನ್ ಏಜೆಂಟ್ಗಳಿಗಂತೂ ಅವ್ರಿಗಂತೂ ಸಿಕ್ಕಾಬಟ್ಟೆ ಲಾಭ. ಸೊ ಹಾಗೆ ಮದುವೆ ಜೀವನದಲ್ಲಿ ಸಾಧಾರಣವಾಗಿದೆ. ಸ್ವಲ್ಪ ಜಗಳ ಮಾಡಿಕೊಂಡ್ರೆ ನಾನೇ ಗೆದ್ದೆ ಅಂತ ಬರುತ್ತೆ, ಅದಕ್ಕೆ ಸಾಧಾರಣ ಇದು. ಮದುವೆಗೆ ಹುಡುಕ್ತಾ ಇರೋಕ್ಕೂ ಕೂಡ ಕರೆಕ್ಟಾಗಿ ಸೆಟ್ ಆಗೋಲ್ಲ, ಮೀಡಿಯಮ್. ಡಿಶ್ ಅಂತ ತೊಳೋಕ್ಕಾಗಲ್ಲ, ಬಟ್ ಮೀಡಿಯಮ್ ಆಗಿದೆ. ಮತ್ತು ಮದುವೆ ಮಾತುಕತೆಯೂ ತೋರಿಸ್ತಾ ಇದೆ ಲೈಟಾಗಿ. ಆರೋಗ್ಯ ತುಂಬ ಚೆನ್ನಾಗಿದೆ ಕುಂಭಲಗ್ನ, ಅಷ್ಟೊಂದೇನು ಪ್ರಾಬ್ಲಮ್ ಇದ್ದರೆ ಮೆಡಿಸಿನ್ ಸಿಗುತ್ತೆ, ವಾಸಿ ಆಗುತ್ತೆ. ಲಾಸ್ಟ್ ಒನ್ ಮೀನಲಗ್ನದವರಿಗೆ ಎಜುಕೇಷನ್ ನೇಮ್ ಆ್ಯಂಡ್ ಫೇಮ್ ಹೆಚ್ಚಾಗುತ್ತೆ. ಜಾಬಲ್ಲಿರೋರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತು ಅಂದರೆ, ಬಟ್ ಎಕ್ಸಲೆಂಟ್ ಟೈಪ್, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಅಂತ ಒಂದು ಅವಾರ್ಡ್ ಕೊಡ್ಬೋದು, ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ತೋರಿಸ್ತಾ ಇದೆ, ಕಡಿಮೆ ಮಾಡ್ಕೊಳ್ಳಿ, ಈಗೋ ಸರಿ ಹೋಗ್ಬಿಡುತ್ತೆ. ಮದುವೆಗೆ ಹುಡುಕ್ತಾ ಇರೋರಿಗೆ ಸಿಕ್ಕಾಬಟ್ಟೆ ಆಫರ್ಸ್ ಬರುತ್ತೆ, ಈಗೋಯಿಂದ ಕ್ಯಾನ್ಸಲ್ ಮಾಡೋದು, ನೀವು ಒಪ್ಪಿರೋ ಅವರು ಈಗೋಯಿಂದ ಕ್ಯಾನ್ಸಲ್ ಮಾಡೋದು ಜಾಸ್ತಿ ತೋರಿಸ್ತಾ ಇದೆ. ಆರೋಗ್ಯ
ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಕೆಡುತ್ತೆ, ಸಣ್ಣ ಪುಟ್ಟ ಕೆಡುತ್ತೆ, ಡೇಂಜರಸ್ ಆಗಿ ಕೆಡಲ್ಲ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಇಷ್ಟು 12 ಲಗ್ನದ ಫಲಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣ ಅರ್ಪಣಮಸ್ತು.